ಲವೋದಿಕೀಯ ಸಭೆಯಲ್ಲಿ ಇದ್ದೀವಿ. 7ನೇ ಸಭೆಯಾದ ಲವೋದಿಕೀಯ ಸಭೆಯಲ್ಲಿ ಇದ್ದೀವಿ. ಆ ಲವೋದಿಕೀಯ ಸಭೆಯಲ್ಲಿ ನಾವು 17ನೇ ವಚನ ತನಕ ಧ್ಯಾನ ಮಾಡಿಕೊಂಡೆವು ಪ್ರಿಯರೇ. ಅಲ್ಲಿ ನಾವು ಗಮನಿಸಿ ನೋಡಿದೆವು, ಲವೋ ಎಂಬುದಾಗಿ ಹೇಳುವಾಗ ಪ್ರಜೆಗಳು, ಜನರು, ಡಿಶಿಯ ಎಂಬುದಾಗಿ ಹೇಳುವಾಗ ಜನರ ಸಮ್ಮತಿ ಅಥವಾ ಜನರ ಅಭಿಪ್ರಾಯ, ಜನರ ಉದ್ದೇಶಗಳ ಪ್ರಕಾರ ಆಳ್ವಿಕೆ ನಡೆಸಲ್ಪಡುವಂತಹದ್ದು ಎಂಬುದನ್ನು ನಾವು ಕಾಣ್ತೇವೆ. 2ನೇ ಆಂಟಿಯೋಕ ಅವನ ಹೆಂಡತಿಯಾದ ಲವೋದಿಕೀಯ ಅವಳ ಹೆಸರಿನಲ್ಲಿ ಈ ಒಂದು ಪಟ್ಟಣವು ಕಟ್ಟಲ್ಪಟ್ಟಿತ್ತು. ಆ ಪಟ್ಟಣದಲ್ಲಿ ಕೆಲವರು ಕರ್ತನಾದ ಯೇಸು ಕ್ರಿಸ್ತನನ್ನ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಂಡು ಸಭೆಯಾಗಿ ಸೇರಿ ಬರ್ತಾ ದೇವರನ್ನ ಮಹಿಮೆಪಡಿಸುವಂತ ಒಂದು ಗುಂಪು ಇತ್ತು. ಯಾವುದೇ ಒಂದು ಪ್ರಾಂತ್ಯದ ಪ್ರಭಾವ ಆ ಪ್ರಾಂತ್ಯದಲ್ಲಿರುವ ಸಭೆಗೂ ಕೂಡ ಸ್ವಲ್ಪ ಅದರ ಪ್ರಭಾವ ಬೀರುವಂತದ್ದಾಗಿರ್ತದೆ. ಅದಕ್ಕೆ ಕರ್ತನಾದ ಯೇಸು ಕ್ರಿಸ್ತನು ಆತನ ಎಕ್ಸ್ರೇ ಕಣ್ಣುಗಳ ಮೂಲಕವಾಗಿ, ಆತನ ಕಣ್ಣುಗಳು ಎಷ್ಟು ಬೆಂಕಿಯ ಜ್ವಾಲೆಯಂತಿರುವಂತಹ ಕಣ್ಣುಗಳ ಮೂಲಕವಾಗಿ ಸಭೆಯಲ್ಲಿರುವಂತಹ ಸಂಗತಿಗಳನ್ನು ಆತನು ಭಕ್ತನಾದ ಯೋಹಾನನಿಗೆ ಪತ್ಮೋಸ್ ದ್ವೀಪದಲ್ಲಿ, ಯೋಹಾನು ನೀನು ಬರೇ ಅವು ಏನ್ ನಡೆದವಲ್ಲಿ ಆ ಸಂಗತಿಗಳು, ಆ ಸಭೆಯ ಮೆಚ್ಚುಗೆಗಳನ್ನು ಕುರಿತು ಮೊದಲು ಹೇಳ್ತಾನೆ. ಫಿಲದೆಲ್ಫಿಯಾ ಸಭೆಯಲ್ಲಿ ಎಲ್ಲವೂ ಮೆಚ್ಚುಗೆಗಳೇ, ಅದರಲ್ಲಿ ತಪ್ಪೇ ಇಲ್ಲ. ಯಾಕಂದ್ರೆ ಅವರು ವಾಕ್ಯವನ್ನ ಹಿಡಿದಂತವರಾಗಿದ್ದರು. ಒಮ್ಮೆ ನಾವು ಆಲ್ರೆಡಿ ಅದನ್ನ ಧ್ಯಾನಿಸಿದಿವಿ, ಬಟ್ ಸ್ಟಿಲ್ ನಾವೊಮ್ಮೆ ಜ್ಞಾಪಕ ಮಾಡಿಕೊಳ್ಳೋಣ. ದೇವರು ಪ್ರಾಶಸ್ತ್ಯ ನೀಡಿರೋದು ಏನಕ್ಕೆಂಬುದಾಗಿ ನೋಡುವಾಗ 3ನೇ ಅಧ್ಯಾಯ, ಪ್ರಕಟಣೆ ಗ್ರಂಥ 3ನೇ ಅಧ್ಯಾಯ 8ನೇ ವಚನದಲ್ಲಿ ಆ ಮಾತಿದೆ, ನಾನು ಓದ್ತೀನಿ. ನಿನಗಿರುವ ಶಕ್ತಿ ಕೊಂಚವಾಗಿದ್ದರೂ ನೀನು ನನಗೆ ಸೇರಿದವನಲ್ಲವೆಂದು ಹೇಳದೆ ನನ್ನ ವಾಕ್ಯವನ್ನು ಕಾಪಾಡಿದ್ದರಿಂದ ಇಗೋ ನಿನ್ನೆದುರಲ್ಲಿ ಒಂದು ಬಾಗಿಲು ತೆರೆದಿಟ್ಟಿದ್ದೇನೆ. ವಾಟ್ ಎ ಗ್ರೇಟ್ ಗಾಡ್. ಅಮ್ಮ, ತಾಯಿ, ಸಿಸ್ಟರ್, ಬ್ರದರ್ಸ್, ನಮ್ಮ ದೇವರು, ಮನುಷ್ಯರು 9 ಬಾಗಿಲುಗಳು ಮುಚ್ಚಿದ್ರೆ ದೇವರು ಒಂದು ಬಾಗಿಲು ತೆಗಿತಾರೆ. ಜನರು ನಮ್ಮನ್ನು ತಿರಸ್ಕಾರ ಮಾಡಿದ್ರೆ, ಜನರು ನಮ್ಮನ್ನು ಬಹಿಷ್ಕಾರ ಮಾಡಿದ್ರೆ ದೇವರು ಹದ್ದಿನಂತೆ ಬಂದು ಆತನ ರೆಕ್ಕೆಗಳಲ್ಲಿ ನಮ್ಮನ್ನು ಎತ್ತಿಕೊಂಡು ಬಂದು ಸುರಕ್ಷಿತವಾದ ಗೂಡು ಕಟ್ಟಿಸಿ ಅದರಲ್ಲಿ ಸೇರಿಸ್ತಾನೆ. ಯಾಕಂದ್ರೆ ದೇವರು ಪ್ರತಿಯೊಂದೊಂದು ಆತ್ಮದ ವಿಷಯದಲ್ಲಿ, ಪ್ರತಿಯೊಬ್ಬೊಬ್ಬರ ವಿಷಯದಲ್ಲಿ ಆತನ ವಾಕ್ಯಕ್ಕೆ, ಆತನಿಗೆ ವಿಧೇಯರಾಗಿ ಆತನ ಒಂದು ಮಾರ್ಗಗಳಲ್ಲಿ ನಡೆಯುವಂತವರನ್ನು ದೇವರು ಕೈ ಬಿಟ್ಟಿರುವ ಘಟನೆ ಎಂದಿಗೂ ಇಲ್ಲ. ರೂತ್ ಗ್ರಂಥದಲ್ಲಿ ನಾವು ನೋಡ್ತೇವೆ, ರೂತಳು ನಯೋಮಿಗೆ ಹೇಳುತ್ತಾ ಒಂದು ಮಾತು ಹೇಳಿದೇನೆಂದ್ರೆ, ನಿನ್ನ ದೇವರೇ ನನ್ನ ದೇವರು, ನಿನ್ನ ಪ್ರಜೆಯೇ ನನ್ನ ಪ್ರಜೆಯು, ನಿನ್ನನ್ನು ಬಿಟ್ಟು ನಾನು ಹೋಗಲಾರೆ. ಎಂತಹ ಒಂದು ನಿರ್ಣಯ! ಇದರ ಅರ್ಥ ಏನಂದ್ರೆ, ಪರಿಸ್ಥಿತಿಗಳು ಕಠಿಣವಾಗಿದ್ದಾಗ್ಯೂ ಕೂಡ ನಾವು ಕರ್ತನನ್ನ ಹಾತುಕೊಂಡು, ಕರ್ತನನ್ನ ಆಶ್ರಯಿಸಿಕೊಂಡು ಆತನಲ್ಲಿದ್ದು ಬಲಗೊಳ್ಳಬೇಕು ಎಂಬುದು ದೇವರ ವಾಕ್ಯದ ಸೂತ್ರ. ಆದ್ದರಿಂದ ಪ್ರಿಯರೇ, ನಮ್ಮನ್ನು ಬಲಪಡಿಸುವಂತದ್ದು ವಾಕ್ಯವೇ. We need to restore ourselves in the word of God. ಇವತ್ತಿನ ದಿನಮಾನಗಳಲ್ಲಿ ವಾಕ್ಯದ ಸೇವೆ ಅಥವಾ ವಾಕ್ಯದ ಪರಿಚರ್ಯೆ ದಾರಿ ತಪ್ಪಿದೆ, ದಿಕ್ಕು ತಪ್ಪಿದೆ. ಹೇಗೆಂಬುದಾಗಿ ನೋಡುವಾಗ ಕೆಲವರು ತಮ್ಮ ಸ್ವಯಂ ಜ್ಞಾನವನ್ನ ಪ್ರಕಟಿಸಿಕೊಳ್ಳುವಂತವರಾಗಿದ್ದಾರೆ, ಇನ್ನು ಕೆಲವರು ತಮ್ಮ ಪ್ರತಿಷ್ಠೆಯನ್ನು ಪ್ರಕಟಿಸಿಕೊಳ್ಳುವಂತವರಾಗಿದ್ದಾರೆ. ಅದರ ನಡುವೆ ದೇವರ ವಾಕ್ಯವೇ ಮಿಸ್ ಆಗಿ ಹೋಗುವಂಥದ್ದು ಕಾಣ್ತೇವೆ. The importance is to apply the word of God to our individual lives. ನಾವೆಲ್ಲರೂ ಕೂಡ ಹಾಗೆ ಮಾಡುವವರೇ. ಈ ಜೂಮ್ ಆ್ಯಪ್ ನಲ್ಲಿ, CBFC ಜೂಮ್ ಆ್ಯಪ್ ನಲ್ಲಿ ಸೇರಿ ಬಂದಿರೋ ನಾವೆಲ್ಲರೂ ಕೂಡ ಕರ್ತನ ವಾಕ್ಯವನ್ನ ಅನುಸರಿಸಿ ಆಧರಿಸಿ ನಡೆಯುವಂತವರೇ. ಆದರೆ ನಾವು ಕೆಲವು ನೆನಪುಗಳನ್ನು ಮಾಡ್ಕೊಳ್ತೇವೆ. ಹಾಗೆ ಮುಂದಕ್ಕೆ ಸಾಗುವಾಗ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯದಲ್ಲಿ ದೇವರು ಒಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾನೆ ಪೆರ್ಗಮ ಸಭೆಯನ್ನು ಕುರಿತು.
ಒಂದ್ 2-3 ಮೆಚ್ಚುಗೆಗಳನ್ನ ಹೇಳಿ ನಾನು ಲವೋದಿಕೀಯ ಸಭೆಗೆ ಬರ್ತೇನೆ. ಅಲ್ಲಿ ಆತನ ಹೇಳುವಾಗ 13ನೇ ವಚನ, 13ನೇ ವಚನದ ಕೊನೆ ಭಾಗ, ಆ ಸೆಮಿಕೋಲನ್ ಆದ ನಂತರ ಇರೋದು ನಾನು ಓದ್ತೀನಿ. ಡಿಸೋಜ ಬ್ರದರ್ ನೋಡ್ತಾ ಇದ್ದೀರಾ? ಅದೇನೋ ಸ್ವಲ್ಪ ಓದ್ತೀರಾ? ಪ್ರಕಟಣೆ 2:13 ಮಧ್ಯಭಾಗ, ಸೆಮಿಕೋಲನ್ ನಂತರ. ನೀನು ನನ್ನ ಹೆಸರನ್ನು ಬಿಡದೆ ಹಿಡಿದುಕೊಂಡಿದ್ದಿ. ನೀನು ಇರುವ ಸೈತಾನ ನಿವಾಸದಲ್ಲಿ ನನಗೆ ನಂಬಿಗಸ್ತನು ಸಾಕ್ಷಿಯೂ ಆದ ಅಂತಿಪನು ಕೊಲ್ಲಲ್ಪಟ್ಟ ದಿನಗಳಲ್ಲಿ ಯಾರಾದರೂ ನನ್ನಲ್ಲಿಟ್ಟಿರುವ ನಂಬಿಕೆಯನ್ನು ನೀನು ಮರೆಮಾಡಲಿಲ್ಲ. ಕೊಲ್ಲಲ್ಪಟ್ಟ ದಿನಗಳಲ್ಲಿ ಆದರೂ ನನ್ನಲ್ಲಿಟ್ಟಿರುವ ನಂಬಿಕೆಯನ್ನು ನೀನು ಮರೆ ಮಾಡಲಿಲ್ಲ. ಐ ಆಮ್ ಶೋಯಿಂಗ್ ಯು ಸಮ್ ಇನ್ಸಿಡೆಂಟ್ಸ್. ಇದನ್ನ ರೆಟ್ರಾಸ್ಪೆಕ್ಟಿವ್ ಸ್ಟಡಿ ಅಂತ ಹೇಳ್ತಾರೆ ಸತ್ಯವೇದ ಅಧ್ಯಯನ ಮಾಡುವ ವಿಚಾರದಲ್ಲಿ. ನಾವು ಮುಂದಕ್ಕೆ ಸಾಗುವ ಭರದಲ್ಲಿ ಹಿಂದೆ ಕಲಿತಿರುವ ಪಾಠಗಳನ್ನ ಆ ಮುಂದಿನ ಪಾಠಗಳಿಗೆ ನಡುವೆ ಸೇತುವೆಯಾಗಿ ನಾವು ಆ ಬ್ರಿಡ್ಜ್ ಸ್ಟಡಿ ಮಾಡ್ಕೋಬೇಕು. ಹಾಗಾಗಿ ನೆನಪು ಮಾಡ್ಕೊಳ್ತಾ ಇರ್ಬೇಕು. ಆಗ ಓವರ್ಲ್ಯಾಪ್ ಆಗಿದ್ರೆ ಅದನ್ನ ನಾವು ಲಿಂಕ್ ಮಾಡಿಕೊಂಡು ಮುಂದಕ್ಕೆ ಸಾಗ್ಬೇಕು. ನಾನು ಯಾಕೆ ಇದನ್ನ ಹೀಗೆ ಲಿಂಕ್ ಮಾಡ್ತೇನೆಂದ್ರೆ, ಲವೋದಿಕೀಯ ಸಭೆಯ ಒಂದು ಪರಿಸ್ಥಿತಿಗೆ ನಾವು ಹೋಗೋದಕ್ಕಿಂತ ಮುಂಚೆ ಕರ್ತನಾದ ಯೇಸು ಕ್ರಿಸ್ತನ ಫಿಲಡೆಲ್ಫಿಯಾ ಸಭೆಯಲ್ಲಿ ಆಗಲಿ, ಪೆರ್ಗಮ ಸಭೆಯಲ್ಲಿ ಆಗಲಿ ಗಮನಿಸಿರುವಂತದ್ದು ಹೇಗಿದೆ. ಸಹೋದರರು ಓದುತ್ತಾ ಇದ್ರು, ಚೆನ್ನಾಗಿ ಓದಿದ್ರ. ಹೇಳ್ತಾ ಒಬ್ಬ ವ್ಯಕ್ತಿಯ ಹೆಸರು ಪ್ರಸ್ತಾಪ ಮಾಡಿದ್ರು, ಅಂತಿಪ ಅಂತ. ಅಂತಿಪನವನು ರೋಮನ್ ಎಂಪರರ್ಸ್ಗೆ ಮತ್ತು ವಿಗ್ರಹಾರಾಧನೆಗೆ ಆತನು ಮನಸ್ಸು ಕೊಡ್ಲಿಲ್ಲ. ಪ್ರಿಯರೇ, ಆತನು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಂತಿದ್ದನು. ಆತನು ರಕ್ತಸಾಕ್ಷಿಯಾದನು, ಹತಸಾಕ್ಷಿಯಾದನು, ಕೊಲ್ಲಲ್ಪಟ್ಟನು. ಅವನು ಕೊಲ್ಲಲ್ಪಟ್ಟ ವಿಧಾನ ಹೇಗಿದೆ ಅಂದ್ರೆ, ಚರಿತ್ರಕಾರರು ಹೇಳ್ತಾರೆ, ಆತನನ್ನು ಒಂದು ಹಿತ್ತಾಳೆಯ ಒಂದು ಲೋಹದ ಒಂದು ಎತ್ತಿನ ಒಳಗಡೆ ಆತನನ್ನು ಬಂಧಿಸಿ ಬಹಳ ಬಿಸಿ ಆಗಿರುವಂತ ಉರಿಯನ್ನಿಟ್ಟು ಆತನನ್ನ ಹತಸಾಕ್ಷಿಯನ್ನಾಗಿ ಮಾಡ್ತಾರೆ. ಆತನ ದೇಹ ಆ ನಟ್ಟುಗಳ ಮೂಲಕ, ಅಲ್ಲಿರುವ ಗ್ಯಾಪ್ಗಳ ಮೂಲಕ ಆತನ ದೇಹದ ಮಾಂಸ ಉರಿದು ಅದು ಕೆಳಗೆ ಬೀಳ್ತಾ ಇದ್ರೆ ಜನರು ಬಹಳ ಬೊಬೇರಿಸುತ್ತಾ ಅದನ್ನ ಅವರು ಸಂಭ್ರಮಿಸುತ್ತಾ ಕೂಗುತ್ತಾ ಇದ್ರಂತೆ. ಅಷ್ಟು ವಿಕೃತ ಆನಂದವನ್ನ ಪಡಿತಕ್ಕಂತ ಆದಿ ಸಭೆಯ ಪ್ರಾರಂಭದ ದಿನಗಳಲ್ಲಿ ಕರ್ತನು ದೃಷ್ಟಿಸಿರುವಂತವನಾಗಿ ಆ ಪೆರ್ಗಮ ಸಭೆಯನ್ನು ಕುರಿತು ಮೆಚ್ಚುಗೆಯಾಗಿ ಹೇಳ್ತಿರುವಂತದ್ದು ಏನಂದ್ರೆ, ಅಂತವನೊಬ್ಬ ಹತಸಾಕ್ಷಿ ಆದಾಗ ಸಾಮಾನ್ಯವಾಗಿ ಕ್ರೈಸ್ತರು ಹಿಂದಕ್ಕೆ ಹೋಗ್ಬೇಕಾರೆ, ವಿಶ್ವಾಸಿಗಳು ದೆಸೆ ಕೆಡ್ತಾರೆ, ದಿಗ್ಭ್ರಮೆಗೊಳ್ತಾರೆ. ದೇವರ ವಾಕ್ಯ ಹೇಳುತ್ತೆ, ನೀನು ದಿಗ್ಭ್ರಮೆಗೊಳ್ಳದಿರು, ನೀನು ಭಯಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ. ಆದ್ರೆ ಕೆಲವು ಎಕ್ಸ್ಟ್ರೀಮ್ ಕೇಸಸ್ ನಲ್ಲಿ ದೇವರು ತನ್ನ ಮಹಿಮೆಗಾಗಿ ಕೆಲವರನ್ನು ಆಯಾ ರೀತಿಯಲ್ಲಿ ಅವತನ್ನು ತೆಗೆದುಕೊಳ್ಳಬಹುದು. ಆ ಸಂದರ್ಭದಲ್ಲಿ ಆದರೂ ನೋಡಿ, ಆ ಮಾತು ಎಷ್ಟು ಚೆನ್ನಾಗಿದೆ ಅಂದ್ರೆ, ಕೊಲ್ಲಲ್ಪಟ್ಟ ದಿನಗಳಲ್ಲಿ ಆದರೂ ನನ್ನಲ್ಲಿಟ್ಟಿರುವ ನಂಬಿಕೆಯನ್ನು ನೀನು ಮರೆ ಮಾಡಲಿಲ್ಲ. ವಾಟ್ ಎ ಗ್ರೇಟ್ ಅಪ್ರಿಸಿಯೇಷನ್. ಫಿಲಡೆಲ್ಫಿಯಾ ಸಭೆಯಲ್ಲಾಗಲಿ, ಪೆರ್ಗಮ ಸಭೆಯಲ್ಲಾಗಲಿ ಕೆಲವು ಆ ಮೆಚ್ಚುಗೆಗಳನ್ನ ನಾವು ಕಾಣ್ತೇವೆ. ಎಫೆಸ್ ಸಭೆಯಲ್ಲಿ ಮೆಚ್ಚುಗೆಗಳನ್ನು ಕಾಣ್ತೇವೆ. ಅದರಲ್ಲಿ ಲವೋದಿಕೀಯ ಸಭೆಗೆ ಬಂದಾಗ ಪ್ರಿಯರೇ, ನಾನು ಯಾಕೆ ಈ ವಿಷಯದಲ್ಲಿ ಮತ್ತೊಮ್ಮೆ ತಮ್ಮ ದೃಷ್ಟಿಗೆ ಗಮನಕ್ಕೆ ತರ್ತಾ ಇದ್ದೇನೆಂದ್ರೆ, ಲವೋದಿಕೀಯ ಸಭೆಯ ಟೈಮ್ ಲೈನ್ ನೋಡುವಾಗ ಅದು ಈ ಕಾಲಘಟ್ಟಕ್ಕೆ ಸಂಬಂಧಪಟ್ಟಂತದ್ದು. ಲವೋದಿಕೀಯದಲ್ಲಿರುವ ಸಭೆ ದೂತನಿಗೆ ಬರೀ 14ನೇ ವಚನದಿಂದ ನಾನು ಓದ್ತಾ ಇದ್ದೀನಿ. 3ನೇ ಅಧ್ಯಾಯ 14ನೇ ವಚನ. ಲವೋದಿಕೀಯದಲ್ಲಿರುವ ಸಭೆ ದೂತನಿಗೆ ಬರೆ, ಆಮೇನ್ ಎಂಬಾತನು, ಅಂದರೆ ನಂಬತಕ್ಕ ಸತ್ಯ ಸಾಕ್ಷಿಯು ದೇವರ ಸೃಷ್ಟಿಗೆ ಮೂಲನೂ ಆಗಿರುವಾತನು ಹೇಳುವುದೇನೆಂದರೆ, ಈ ವಚನವನ್ನು ನಾವು ಬಹಳ ಧ್ಯಾನ ಮಾಡಿದ್ದೀವಿ. 1 hour ವಿ ಸ್ಪೆಂಟ್ ಆನ್ ಆಮೇನ್ ಎಂಬಾತನು. ಆಮೇನ್ ಎಂಬ ಪದದ ಪ್ರಾಮುಖ್ಯತೆ ಏನೆಂಬುದನ್ನು ಕೂಡ ನಾವು ತಿಳಿದುಕೊಂಡಿದ್ದೆವು. ಆಮೇನ್ ಎಂಬಾತನು ನಂಬತಕ್ಕ ಸತ್ಯಸಾಕ್ಷಿಯ ವಿಷಯದಲ್ಲಿ ನಾವು ಧ್ಯಾನಿಸಿದೆವು. ದೇವರ ಸೃಷ್ಟಿಗೆ ಮೂಲನು, ಆ ಪದವನ್ನು ನಾವು 1 hour ಧ್ಯಾನಿಸಿದೆವು. ಆಗಿರುವಾತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು, ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ,
ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೇದಾಗಿತ್ತು. ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಿರುವುದರಿಂದ ನಿನ್ನನ್ನು ನನ್ನ ಬಾಯೊಳಗಿಂದ ಕಾರುವೆನು. ಸೊ ದೆರ್ ಈಸ್ ಎ ಲ್ಯಾಂಗ್ವೇಜ್ ಆಫ್ ರಿಜೆಕ್ಷನ್. ನಿನ್ನನ್ನು ಕಾರು ಬಿಡುವೆನು, ನಿನ್ನನ್ನು ತೆಗೆದು ಬಿಡುವೆನು, ನಿನ್ನನ್ನು ಸ್ವೀಕರಿಸಲೆಂಬುದಾಗಿರುವಂತಹ ಮಾತುಗಳನ್ನ ಹೇಳುವುದು ನಾವಿಲ್ಲಿ ಕಾಣ್ತೇವೆ. ಆಗ ಇನ್ನು ಕೆಲವು ಮಾತುಗಳನ್ನ ಹೇಳ್ತಾ ಸ್ವಾಮಿ ಕಂಟಿನ್ಯೂ ಮಾಡೋದನ್ನ ನಾವು ನೋಡ್ತೀವಿ. ನಾನು ಐಶ್ವರ್ಯವಂತನು, ಸಂಪನ್ನನು, ನೀನು ನಿನ್ನ ವಿಷಯದಲ್ಲಿ, ನೀನು ಅಂದ್ರೆ ಇಲ್ಲಿ ಲವೋದಿಕೀಯ ಸಭೆ, ನಿನ್ನ ವಿಷಯ ಅಂದ್ರೆ ನಿನ್ನ ಸಭೆಯ ವಿಷಯದಲ್ಲಿ ಆ ದೂತನಿಗೆ ಬರೆ ಎಂಬುದಾಗಿ ಹೇಳಿರುವಂತದ್ದು. ಈ ಅಕ್ಷರಗಳು, ಈ ಪದಗಳು ಚೆನ್ನಾಗಿ ದೃಷ್ಟಿಯಲ್ಲಿ ಇಟ್ಕೊಳ್ರಿ. ಸ್ವಾಮಿ ಹೇಳುವಂತ ಮಾತು ನಿನ್ನ ಎಂಬುದಾಗಿ ಹೇಳುವಾಗ ಸಭೆಯ ಕೃತ್ಯಗಳು ಬಲ್ಲನು. ಅದರಲ್ಲಿ ಒಂದು ಕೂಡ ದೇವರಿಗೆ ಸ್ಯಾಟಿಸ್ಫ್ಯಾಕ್ಷನ್ ತರುವಂಥದ್ದು ಅಥವಾ ತೃಪ್ತಿ ತರುವಂಥದ್ದಿಲ್ಲ. ಅವು ಕೇವಲ ಆಚಾರಬದ್ಧವಾಗಿರುವಂಥವು. ಸಂಸ್ಕೃತದಲ್ಲಿ ಒಂದು ಮಾತು ಹೇಳ್ತಾರೆ, ಆಚಾರ ಪುಷ್ಟಿ ನೈವೇದ್ಯ ನಷ್ಟಿ ಅಂತ. ಆಚಾರ ಉಂಟು, ಆದರೆ ಅದಕ್ಕಾಗಿರ್ಬೇಕಾಗಿರುವ ಸಮರ್ಪಣಾ ಜೀವಿತ ಇಲ್ಲ, ಅದಕ್ಕಾಗಿರ್ಬೇಕಾಗಿರುವಂತ ವ್ಯಕ್ತಿಗತ ಜೀವಿತ ಇಲ್ಲ. ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು, ನಾನು ಎಂಬುದಾಗಿ ಹೇಳುವಾಗ ಇಲ್ಲಿ ಆ ಸಭೆಯೇ ಅದು ಅಂದ್ಕೊಳ್ತಿರುವಂತದ್ದಂತೆ. ಅದಕ್ಕೆ ನೋಡ್ರಿ ಅಲ್ಲಿ ದ ಗ್ರಾಮರ್ ಆಫ್ ದಿ ಲ್ಯಾಂಗ್ವೇಜ್ ಅಲ್ಲಿ ಒಂದು ಸಣ್ಣ ಗ್ಯಾಪ್ ಇದೆ, ಹೈಫನ್ ಇದೆ ಅಲ್ಲಿ. ನೀನ್ ಅಂದ್ಕೊಳ್ತಾ ಇದೀಯ ಓ ಸಭೆಯೇ, ಓ ಲವೋದಿಕೀಯ ಸಭೆಯೇ, ನಿನ್ನ ವಿಷಯದಲ್ಲಿ ನೀನು ಅಂದ್ಕೊಳ್ತಾ ಇದ್ದೀ, ಯು ಆರ್ ಅಂಡರ್ ದಿ ಅಪ್ರಹೆನ್ಷನ್, ನೀನೊಂದು ಭ್ರಮೆಯಲ್ಲಿದ್ದಿ, ಯು ಆರ್ ಅಂಡರ್ ದ ಇಲ್ಯೂಷನ್. ಏನು ಆ ಭ್ರಮೆ, ಏನು ಆ ಒಂದು ಆಲೋಚನೆ ಅಂದ್ರೆ, ನಾನು ಐಶ್ವರ್ಯವಂತನು ಅಂದ್ಕೊಳ್ತಾ ಇದ್ದಿ, ಸಂಪನ್ನನು ಅಂದ್ಕೊಳ್ತಾ ಇದ್ದಿ, ಒಂದರಲ್ಲಿಯೂ ಕೊರತೆ ಇಲ್ಲದವನು ಅಂದ್ಕೊಳ್ತಾ ಇದ್ದಿ ಅಂತ ಇಷ್ಟು ವಿಷಯಗಳನ್ನ ದೇವರು ನೇರವಾಗಿ ಲವೋದಿಕೀಯ ಸಭೆ ವಿಷಯದಲ್ಲಿ ಹೇಳುವಂಥದ್ದನ್ನು ಕಾಣ್ತೇವೆ. ಇಲ್ವಾ ಪ್ರಿಯರೇ? ಈ ಕಾಲಘಟ್ಟದಲ್ಲಿ ಈ ಒಂದು ರೀತಿಯ ಪರಿಸ್ಥಿತಿ, ಎಸ್ಪೆಷಲಿ ಆಫ್ಟರ್ ದಿ ಗ್ಲೋಬಲೈಸ್ಡ್ ಕಾಂಟೆಕ್ಸ್ಟ್, ಜಾಗತೀಕರಣ ಹಿನ್ನೆಲೆಯನ್ನು ಮತ್ತು ಈ ಟೆಕ್ನಾಲಜಿ ಮತ್ತು ಇಂಟರ್ನೆಟ್ ಇವೆಲ್ಲ ಪ್ರವೇಶ ಮಾಡಿರುವ ಈ ದಿನಮಾನಗಳ ಸಂದರ್ಭಗಳಲ್ಲಿ ಸಮೃದ್ಧಿ ಬಂದಿದೆ, ಸಂತೃಪ್ತಿವಾಗಿದೆ. ಎಲ್ಲರೂ ಕೂಡ ದೆ ಟಾಕ್ ಆಫ್ ಕ್ರೋರ್ಸ್, ದೆ ಟಾಕ್ ಆಫ್ ಮನಿ, ಕಮರ್ಷಿಯಲ್ ಪರ್ಸ್ಪೆಕ್ಟಿವ್. ಯಾವ ದೃಷ್ಟಿಕೋನ ಬಂದಿದೆ ಅಂದ್ರೆ, ಜೀವನವನ್ನ ಹಣದ ಮೂಲಕವಾಗಿ ಅಳತೆ ಮಾಡ್ತಕ್ಕಂಥ ಒಂದು ದುರಂತ ಸ್ಥಿತಿನಲ್ಲಿ ಬದುಕನ್ನ ಸಾಗಿಸ್ತಕ್ಕಂಥವ್ರು ಇದ್ದೇವೆ. ಶ್ರೀ ಸಾಮಾನ್ಯನ ಕಷ್ಟ ಕಾರ್ಪಣ್ಯಗಳಿಗೆ ಯಾವುದೇ ರೀತಿಯ ಒಂದು ಮನ್ನಣೆ ಇಲ್ಲದೆ ಇರತಕ್ಕಂಥ ಒಂದು ಕೃತಕ ಜಗತ್ತು, ಒಂದು ಕೃತಕ ಲೋಕ ನಿರ್ಮಾಣ ಮಾಡಿಕೊಂಡಿದ್ದೇವೆ. ಅದಕ್ಕೋಸ್ಕರವಾಗಿ ನಾವಿಲ್ಲಿ ಗಮನಿಸಿ ನೋಡ್ತೇವೆ, ದೇವರು ಹೇಳುವಂತ ಒಂದು ಮಾತು, ನೀನು ಐಶ್ವರ್ಯವಂತನೆಂಬುದಾಗಿ ಅಂದ್ಕೊಳ್ತಾ ಇದ್ದಿ, ಸಂಪನ್ನನು ಅಂತ ಅಂದ್ಕೊಳ್ತಾ ಇದ್ದಿ, ಒಂದರಲ್ಲಿಯೂ ಕೊರತೆ ಇಲ್ಲವನು ಎಂದು ಹೇಳ್ಕೊಳ್ತಾ ಇದ್ದಿ, ಆದರೆ ಅಲ್ಲಿಂದ ಬೇರೆ ಅರ್ಥ ಬರ್ತದೆ ನೋಡ್ರಿ. ಸತ್ಯವೇದದಲ್ಲಿ ಯಾವಾಗ್ಲೂ ಗಮನಿಸಬೇಕು, ಆದರೆ ಅನ್ನೋ ಪದ ಬಂದರೆ ಅದು ತೊಂದರೆ. ಅಂದ್ರೆ ಮೊದಲನೇ ಮೀನಿಂಗೇ ಬೇರೆ ಇರ್ತದೆ, ಆ ನಂತರ ಬರುವ ಮೀನಿಂಗ್ ಅರ್ಥ ಅದಕ್ಕೆ ಆಪೋಸಿಟ್ ಆಗಿರ್ತದೆ, ಅದಕ್ಕೆ ವಿರುದ್ಧವಾಗಿರ್ತದೆ. ಆದರೆ ಅಂದರೆ ತೊಂದರೆ. ಹಾಗಾದ್ರೆ ಏನಿಲ್ಲಿ ತೊಂದರೆ ಬರ್ತಿರೋದು? ನಾವು ಒಂದೊಂದಾಗಿ ನೋಡೋಣ. ಆದರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂತವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದಿ. ಸಭೆ ವಿಷಯದಲ್ಲಿ ಇದು ಹೇಳ್ತಿರೋದು. ನಾನು ನನ್ನ ಈ ಸಂದೇಶವನ್ನು ಕೇಳಿಸ್ಕೊಳ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರಲ್ಲಿ ನಾನು ರಿಕ್ವೆಸ್ಟ್ ಮಾಡೋದೇನೆಂದ್ರೆ, ಇಲ್ಲಿರುವ ಪದಗಳನ್ನು ಕುರಿತು ನಾವು ವಿವರಣೆ ಮಾಡುವಾಗ ಅರ್ಥ ಮಾಡ್ಕೋಬೇಕಾಗಿರುವಂತಹದ್ದು ಸಭೆಯ ಸ್ಥಿತಿ, ಲವೋದಿಕೀಯ ಸಭೆಯ ಸ್ಥಿತಿ. ಇದಕ್ಕೆ ಆತ್ಮೀಯ ಅರ್ಥಗಳಿವೆ. ಇವು ನಾವ್ ಹಿಂಗಿದ್ದೀವಿ ಅಂತ ತಪ್ಪಾಗಿ ತಿಳ್ಕೋಬಾರ್ದು. ವಿ ಆರ್ ಆಲ್ ಗುಡ್. ನಾವು ಕರ್ತನ ನಂಬಿದ್ದೇವೆ, ಕರ್ತನ ಮಹಾಕೃಪೆಯಿಂದ ನಾವು ಆತನನ್ನು ಆರಾಧಿಸ್ತೇವೆ, ಆತನ ಸ್ತುತಿಸ್ತೇವೆ, ವಿಶ್ವಾಸ ಜೀವನದಲ್ಲಿ ನಾವು ಮುಂದಕ್ಕೆ ಸಾಗ್ತಾ ಇದ್ದೇವೆ. ಆದ್ರೆ ಈ ಸತ್ಯವೇದ ಅಧ್ಯಯನ ನಮಗೆ ಕೆಲವು ಸತ್ಯ ಸಂಗತಿಗಳನ್ನು ತಿಳಿಸ್ತಾ ಇರುವಾಗ ಅವುಗಳ ಕುರಿತು ನಾವು ಧ್ಯಾನಿಸುತ್ತಾ ಹೋಗ್ಬೇಕು.
ದುರವಸ್ಥೆ ಎಂಬುದನ್ನು ಕುರಿತು ನಾವು ಯೋಚನೆ ಮಾಡಿದೆವು. ಆಲ್ರೆಡಿ ನಾವು ಅದನ್ನು ಆಲೋಚನೆ ಮಾಡಿದೆವು. ಅಪೊಸ್ತಲನಾದ ಪೌಲನ ಜೀವಿತದ ಮೊದಲನೇ ಮಿಷನರಿ ಪ್ರಯಾಣಕ್ಕೆ ಹಿಂದೆ ಆತನ ಅಯ್ಯೋ ಎಂಥ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನೆಂಬುದಾಗಿ ಕೂಗಿದನು. ಆ ರೀತಿಯ ಕೂಗಾದರೂ ಇಲ್ಲ ಈಗಿನ ಕಾಲಘಟ್ಟದಲ್ಲಿ. ಯಾಕೆ ಆ ರೀತಿಯ ಕೂಗಂದ್ರೆ, ಏನು ಆ ದುರವಸ್ಥೆ ಅಂದ್ರೆ, ಒಳ್ಳೆಯದನ್ನ ಮಾಡಬೇಕೆಂಬುದಾಗಿ ನನಗೆ ಮನಸ್ಸುಂಟು, ಆದರೆ ಅದನ್ನ ಮಾಡುವುದು ನನ್ನಿಂದ ಆಗದು. ದಟ್ ಕಾಂಟ್ರಡಿಕ್ಟರಿ ಸಿಚುಯೇಷನ್, ದಟ್ ಪ್ಯಾರಡಾಕ್ಸಿಕಲ್ ಸಿಚುಯೇಷನ್, ಆ ಒಂದು ನಿಯಂತ್ರಣೆಗೆ ಸಿಲಕದೇ ಇರುವಂತ ಒಂದು ಆತ್ಮೀಕ ಮನಸ್ಥಿತಿ ಅಥವಾ ಒಂದು ಮಾನಸಿಕ ಸ್ಥಿತಿ, ಅದನ್ನ ಬಹಳ ಸ್ಪಷ್ಟವಾಗಿ ದುರವಸ್ಥೆ ಎಂಬುದಾಗಿ ಇಲ್ಲಿ ಹೇಳಿರುವ ಪದನು ಮತ್ತು ರೋಮಾಪುರ ದಯಮಾಡಿ ಅದು ಒಮ್ಮೆ ನೋಡ್ಕೊಳ್ಳೋಣ. ರೋಮಾಪುರದವ್ರಿಗೆ ಬರೆದ ಪತ್ರಿಕೆ, ಅಪೊಸ್ತಲನಾದ ಪೌಲ ರೋಮಾಪುರದವ್ರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 24ನೇ ವಚನ. ಅಯ್ಯೋ, ನಾನು ಎಂಥ ದುರವಸ್ಥೆಯಲ್ಲಿ ಇದ್ದ ಮನುಷ್ಯನು, ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವರು ಯಾರು? ಸಾಕು ಸಿಸ್ಟರ್, ಥ್ಯಾಂಕ್ ಯು. ಈ ಪ್ರಶ್ನೆ ರೋಮಾಪುರದವ್ರಿಗೆ ಬರೆದ ಪತ್ರಿಕೆಯ 7ನೇ ಅಧ್ಯಾಯ 24ನೇ ವಚನದಲ್ಲಿ ಪ್ರಶ್ನೆ ಬರೋದಕ್ಕಿಂತ ಮುಂಚೆ 22ನೇ ವಚನದ ಮಧ್ಯಭಾಗದಲ್ಲಿ ನಾವು ನೋಡುವುದಾದರೆ, 22ನೇ ವಚನ, ಅಂತರಾತ್ಮದೊಳಗೆ ದೇವರ ನಿಯಮದಲ್ಲಿ ಆನಂದ ಪಡುವನಾಗಿದ್ದೇನೆ, ಆದರೆ ನನ್ನ ಅಂಗಗಳಲ್ಲಿ ಬೇರೊಂದು ನಿಯಮ ಉಂಟೆಂದು ನೋಡುತ್ತೇನೆ. ಬೇರೊಂದು ನಿಯಮ ಎಂಬುದಾಗಿ ಹೇಳುವಾಗ ಅದು ಆದಾಮನ ನಿಯಮ. ನಮ್ಮ ಪ್ರಥಮ ಸೃಷ್ಟಿಯಲ್ಲಿ ದೇವರು ಸೃಷ್ಟಿಸಿರುವ ಆದಾಮನು ಅವಳ ಮಾತನ್ನು ಕೇಳಿ ತಿನ್ನಬಾರದು ಎಂಬುದಾಗಿರುವಂತಹ ಹಣ್ಣನ್ನು ತಿಂದನು. ಪ್ರಿಯರೇ, ದೇವರ ವಾಕ್ಯ ಹೇಳುತ್ತೆ, ಟ್ರಾನ್ಸ್ಗ್ರೆಷನ್ ಇಟ್ ಸೆಲ್ಫ್ ಇಸ್ ಸಿನ್. ಅವಿಧೇಯತ್ವವೇ ಪಾಪವು. ಆ ಅವಿಧೇಯತ್ವವು ಮನುಷ್ಯ ಕುಲವನ್ನ ಕಾಡ್ತಾ ಬರ್ತದೆ. ನೀವು ದಯಮಾಡಿ ನೋಡ್ರಿ, ಜನರು ಬೇಗ ಯಾರು ಕೂಡ ಏನಕ್ಕೂ ವಿಧೇಯರಾಗೋದಿಲ್ಲ. ಅಲ್ಲಲ್ಲಿ ಈವನ್ ರೈಲ್ವೆ ಸ್ಟೇಷನ್ಸ್ ನಲ್ಲಿ ಕೂಡ ಬರೀತಿರ್ತಾರೆ, ಇಲ್ಲಿ ಉಗುಳಬೇಡಿರಿ ಅಂತ. ಆದ್ರೆ ಅಲ್ಲಿಗೆ ಹೋದ್ಮೇಲೆನೆ ಉಗುಳ್ಬೇಕನ್ನಂಗ ಅನ್ಸುತ್ತೆ. ಆ ರೈಟಿಂಗ್ ನೋಡಿ ರಿಯಾಕ್ಟ್ ಆಗ್ತಾರೆ. ಕೆಲವರು ಒಬ್ಬೆ ಆಗ್ತಾರೆ, ಅದು ಬೇರೆ ಪ್ರಶ್ನೆ. ಆದರೆ ವಾಕ್ಯಕ್ಕೆ ವಿಧೇಯತೆಯನ್ನು ತೋರಿಸುವಂತ ಆ ಸಿದ್ಧ ಮನಸ್ಥಿತಿಯನ್ನ ದೇವರ ವಾಕ್ಯ ನಮಗೆ ತಯಾರು ಮಾಡಿಕೊಡುತ್ತೆ. ಅದಕ್ಕೋಸ್ಕರವಾಗಿ ನಾವು ವಾಕ್ಯವನ್ನು ಧ್ಯಾನಿಸ್ಬೇಕು. ಪೌಲನಲ್ಲಿ ದಮಸ್ಕು ಮಾರ್ಗದಲ್ಲಿ ದೇವರು ಆತನನ್ನು ದರ್ಶಿಸಿದ ನಂತರ, ಆತನು ಕಣ್ಣು ತೆರೆಯಲ್ಪಟ್ಟ ನಂತರ, ಆತನು ತಿರುಗಿ ಜನ್ಮಿಸಿ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಆತನ ನೂತನ ಸೃಷ್ಟಿಯಾದಾಗ ಆತನ ಮಾನಸಿಕ ತೊಳಲಾಟದ ಪ್ರತಿಬಿಂಬವೇ ಈ ಒಂದು 7ನೇ ಅಧ್ಯಾಯ ದುರವಸ್ಥೆಯನ್ನ ಬಿಚ್ಚಿಟ್ಟು ಹೇಳುವಂತದ್ದು. ಒಂದೊಂದ್ಸಾರಿ ಆದಾಮನ ನಿಯಮ ನಮ್ಮಲ್ಲಿಯೂ ಕೂಡ ಪ್ರವೇಶ ಆಗುವುದಿಲ್ಲವೇ? ಈ ದುರವಸ್ಥೆಯೇ ಹೆಚ್ಚು ಇದ್ದದ್ದು ಲವೋದಿಕೀಯ ಸಭೆಯಲ್ಲಿ. ಮತ್ತೊಂದು ಸಂಗತಿಯನ್ನ ನಾವು ನೋಡುವಾಗ 2ನೇ ಪೂರ್ವಕಾಲ ವೃತ್ತಾಂತ 15ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಆ ಕಾಲದಲ್ಲಿ ದೇವರ ವಾಕ್ಯವೂ ಇರಲಿಲ್ಲ, ಧರ್ಮಶಾಸ್ತ್ರವೂ ಇರಲಿಲ್ಲ, ಯಾಜಕರು ಇರಲಿಲ್ಲ, ಧರ್ಮಶಾಸ್ತ್ರದ ಬೋಧನೆಯೂ ಇಲ್ಲದೆ ಇರುವಂತ ಒಂದು ಸ್ಥಿತಿ. ಈ ಕಾಲಘಟ್ಟದಲ್ಲಿ ಕೂಡ ಕೆಲವು ನಾಮಕಾರ್ಥ ಸಭೆಗಳ ವಿಷಯದಲ್ಲಿ ನಾವು ನೋಡುವಾಗ ವಾಕ್ಯಕ್ಕೆ ಸ್ಥಾನ ಇಲ್ಲ. ನೀವು ಹೆಚ್ಚು ವಾಕ್ಯ ಹೇಳ್ಬೇಡ್ರಿ, ನಮಗೆಲ್ಲ ಗೊತ್ತಿದೆ ಎಂಬುದಾಗಿ ಆ ಕ್ಲೋಸ್ಡ್ ಡೋರ್, ಹೃದಯದ ಬಾಗಿಲು ಮುಚ್ಚಿಕೊಂಡಿರುವಂತ ಸ್ಥಿತಿ. ಯಾವ ರೀತಿ ಫಿಲಡೆಲ್ಫಿಯಾ ಸಭೆಯು ವಾಕ್ಯವನ್ನು ಕಾಪಾಡಿಕೊಂಡಿದೆಯೋ ಆ ರೀತಿ ಲವೋದಿಕೀಯ ಸಭೆ ವಾಕ್ಯವನ್ನು ಕಾಪಾಡಿಕೊಳ್ಳದೆ ಇರುವಂತಹ ದುರವಸ್ಥೆ. ಯಾವ ರೀತಿ ಪೆರ್ಗಮ ಸಭೆ ಅಂತಿಪೇನು ಕೊಲ್ಲಲ್ಪಟ್ಟರೂ ಕೂಡ ಆತನ ಮೇಲೆ ನಂಬಿಕೆಯನ್ನು ಬಿಡದೆ ಇರುವಂತ ಆ ರೀತಿಯ ಸ್ಥಿತಿ ಲವೋದಿಕೀಯದಲ್ಲಿಲ್ಲ. ಅವರು ಸಂಪನ್ನರು, ಯಾವುದರಲ್ಲಿ ಕೊರತೆ ಇಲ್ಲದವರು, ಅದ್ಭುತವಾದಂತ ಕಣ್ಣುಗಳಿರುವಂತವರು,
ಆ ಕಣ್ಣುಗಳಿಗೆ ಕಾಸ್ಮೆಟಿಕ್ಸ್ ಅಂದ್ರೆ ಆಫ್ಥಾಲ್ಮಿಯ ಅಪ್ಲೈ ಮಾಡುವಂತವರು ಈ ರೀತಿಯಾಗಿರುವಂತದ್ದು. ಒಂದು ಕಡೆ ಒಂದು ಸಭೆ ದೇವರ ವಾಕ್ಯಕ್ಕೆ ಪ್ರಾಧಾನ್ಯ ಕೊಟ್ಟಂತದ್ದು ಫಿಲಡೆಲ್ಫಿಯಾ ಸಭೆ. ಆದರೆ ಲವೋದಿಕೀಯ ಸಭೆಯ ಕಾಲಘಟ್ಟಕ್ಕೆ ಬಂದಾಗ ವಾಕ್ಯವು ಎಲ್ಲೋ ಒಂದು ಕಡೆ ಕರ್ತನ ಸಂದೇಶ ಮಿಸ್ ಆಗ್ತಾ ಇದೆ. ಜನರು ನೀಡುವ ಸಂದೇಶ ಇರ್ತದೆ, ಅದರಲ್ಲಿ ಕರ್ತನ ಸಂದೇಶವು ನಮಗೆ ಕಾಣದೇ ಇರುವಂತಹ ಸ್ಥಿತಿಯೇ ಆ ಕುರುಡುತನ. ನೋಡೋಣ ದೇವರ ವಾಕ್ಯದಲ್ಲಿ. ಮುಂದಕ್ಕೆ ನಾನು ಓದ್ತೇನೆ. ಲವೋದಿಕೀಯ ಸಭೆ, ಬನ್ನಿ ಲವೋದಿಕೀಯ ಸಭೆಯಲ್ಲಿ ಇರುವಂತಹ ದುಸ್ಥಿತಿಯನ್ನು ಕುರಿತು ದೇವರು ಒಂದೊಂದನ್ನು ಹೇಳ್ತಿದ್ದಾರೆ. ನಾನು 17ನೇ ವಚನದ ಕೊನೆ ಭಾಗದಲ್ಲಿ ಓದ್ತೇನೆ. ದುರವಸ್ಥೆಯಲ್ಲಿ ಬಿದ್ದಿರುವಂತವನು ದೌರ್ಭಾಗ್ಯನು, ದರಿದ್ರನು. ಇದು ಆತ್ಮೀಯ ದಾರಿದ್ರ್ಯ. ಸ್ಮರಣ ಸಭೆಗೆ ಹೇಳುತ್ತಾ, ನೀನು ಬಡತನದಲ್ಲಿದ್ದರೂ ಕೂಡ ನೀನು ಐಶ್ವರ್ಯವಂತನೇ ಎಂಬುದಾಗಿ ಹೇಳ್ತಿದೆ ದೇವರು. ನೋಡ್ರಿ ಎಷ್ಟು ಚೆನ್ನಾಗಿ ದೇವರ ಮೆಷರಿಂಗ್, ಆ ಅಳತೆ ಕೋಳುಗಳು ಹೇಗಿವೆ. ಗಾಡ್ಸ್ ಮೆಷರ್ಮೆಂಟ್ಸ್ ಆರ್ ಡಿಫರೆಂಟ್ ಟು ದ ಮೆನ್ಸ್ ಮೆಷರ್ಮೆಂಟ್ಸ್. ದೇವರ ದೃಷ್ಟಿಕೋನವೂ ಬೇರೆ, ಮನುಷ್ಯನ ದೃಷ್ಟಿಕೋನವೂ ಬೇರೆ. ದೇವರ ಅಳತೆಯೇ ಬೇರೆ, ಮನುಷ್ಯನ ಅಳತೆಯೇ ಬೇರೆ. ಇಲ್ಲಿ ನಾವು ನೋಡ್ತೇವೆ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯದಲ್ಲಿ ನಾನು ನಿನ್ನ 2ನೇ ಅಧ್ಯಾಯ 9ನೇ ವಚನ ನಾನು ಓದ್ತಾ ಇದ್ದೇನೆ. ನಾನು ಮಧ್ಯಭಾಗದಿಂದ, ನಾನು ನಿನ್ನ ಸಂಕಟವನ್ನು ನಿನ್ನ ಬಡತನವನ್ನು ಬಲ್ಲೆನು, ಆದರೂ ನೀನು ಐಶ್ವರ್ಯವಂತನೇ. ಅವರ ಬಡತನ, ಒಪ್ಪತ್ತಿನ ಊಟಕ್ಕೂ ಕಷ್ಟ ಇದೆ ಅಂತವರು ಲೌಕಿಕ ದೃಷ್ಟಿಯಲ್ಲಿ ಅವರು ಬಡವರು, ದರಿದ್ರರು ಅಥವಾ ಶಾಪಗ್ರಸ್ತರು. ಅರ್ಥಾತ್ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾದ್ರೆ ಲೂಕನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಲಾಜರನು ಆ ಯಜಮಾನನ ಮೇಜಿನ ಇಂದ ಕೆಳಗೆ ಬೀಳುವ ರೊಟ್ಟಿಗಳನ್ನು ತಿಂದಿರುವಂತವನು. ಲೋಕದ ದೃಷ್ಟಿಯಲ್ಲಿ ಅವನು ಭಿಕ್ಷುಕನು, ಬಡವನು. ದ ವರ್ಲ್ಡ್ ಬ್ರ್ಯಾಂಡ್ಸ್ ಲೈಕ್ ದಟ್. ಆದರೆ ದೇವರ ದೃಷ್ಟಿಯಲ್ಲಿ ಆತನು ನಿಜವಾದ ಅಬ್ರಹಾಮನ ಸಂತಾನ. ಆತನ ಅಬ್ರಹಾಮನ ಎದೆಯಲ್ಲಿದ್ದಾನೆ. ಪರಲೋಕದ ಭಾಗ್ಯಕ್ಕೆ ಬಾಧ್ಯಸ್ಥನಾತನಾಗಿದ್ದಾನೆ. ದ ಮೆಷರ್ಮೆಂಟ್ಸ್ ಆಫ್ ದ ವರ್ಲ್ಡ್ ಆರ್ ನಾಟ್ ದ ಮೆಷರ್ಮೆಂಟ್ಸ್ ಆಫ್ ದ ಗಾಡ್. ಇವತ್ತು ಒಂದು ರಾಂಗ್ ಕಾನ್ಸೆಪ್ಟ್ ಪ್ರಪಂಚದಲ್ಲಿ ಸುಳಿದಾಡ್ತಾ ಇದೆ, ನಮ್ಮ ದೇಶದಲ್ಲಿ ಕೂಡ ಸುತ್ತಾಡ್ತಾ ಇದೆ. ಯಾರಾದರೂ ಕರ್ತನಾದ ಯೇಸು ಕ್ರಿಸ್ತನನ್ನು ನಂಬಿದರೆ ಅವರಿಗೆ ದೊಡ್ಡ ಆಶೀರ್ವಾದಗಳು, ಮೆಟೀರಿಯಲಿಸ್ಟಿಕ್ ಬೆನಿಫಿಟ್ಸ್ ಬರ್ತವೆ. ಒಂದು ಕೂಟಕ್ಕೆ ನೀವಿಷ್ಟು ಅಂತ ಸ್ಪಾನ್ಸರ್ ಮಾಡಿದ್ರೆ, ನಮ್ಮ ಹೈದರಾಬಾದ್ನಲ್ಲಿ ಆ ರೀತಿಯ ಕೆಲವು ಸಭೆಗಳು, ಕೆಲವು ಸಂಸ್ಥೆಗಳಿವೆ. ನೀವು ಸ್ಪಾನ್ಸರ್ ಮಾಡಿದ್ರೆ ದೇವರು ನೆಕ್ಸ್ಟ್ ನಿಮ್ಗೆ ಉದ್ಯೋಗ ಕೊಡ್ತಾರೆ, ಅಥವಾ ನಿಮಗೊಂದು ಏನು ಲಾಭ ಬರ್ತದೆ. ಏನು ಇದೆಲ್ಲ ವಾಕ್ಯದಲ್ಲಿ ಇಲ್ಲದೆ ಇರುವಂತಹ ಸಂಗತಿಗಳನ್ನೇ, ಮಾನವ ಕಲ್ಪಿತ ಕಟ್ಟಳೆಗಳನ್ನೇ ದೈವೋಪದೇಶವೊಂದು ಬೋಧಿಸುವಂತ ಈ ಕಾಲಘಟ್ಟ ಬಂದಾಗ ಇದು ನಿಜಕ್ಕೂ ಕೂಡ ಲವೋದಿಕೀಯ ಸಭೆಯ ಕಾಲಘಟ್ಟ. ನಾನು ಯಾರನ್ನೂ ವಿಮರ್ಶಿಸ್ತಾ ಇಲ್ಲ, ಆದರೆ ವಾಕ್ಯದಲ್ಲಿರುವಂತ ಆ ಪ್ರಾಮುಖ್ಯತೆಗೆ, ಅದರಲ್ಲಿರ್ತಕ್ಕಂಥ ಆ ಒಂದು ಐಶ್ವರ್ಯಕ್ಕೆ, ಬಡತನವಿದ್ದರೂ ಅವರು ಐಶ್ವರ್ಯವಂತರು, ಸರಿಯಾದ ಸೂರಿಲ್ಲದಿದ್ದರೂ ಅವರು ಐಶ್ವರ್ಯವಂತರು. ಅವರು ಐಶ್ವರ್ಯವಂತರಂತಲೇ ನಾವು ಗುರುತಿಸಬೇಕು. ಯಾಕಂದ್ರೆ ದೇವರ ದೃಷ್ಟಿಯಲ್ಲಿ ಅವರ ಐಶ್ವರ್ಯ ಪರಲೋಕದಲ್ಲಿ ಬಹಳ ಹೆಚ್ಚಿನದಾಗಿ ಉಂಟು, ಯಹಲೋಕದ ಒಂದು ಐಶ್ವರ್ಯವಲ್ಲ. ಲವೋದಿಕೀಯ ಸಭೆಯನ್ನು ನೋಡಿದರೆ ಅವರು ತುಂಬಾ ಚೆನ್ನಾಗಿ ಹಣ ಗಳಿಸಿರುವಂತವ್ರು, ಸಮೃದ್ಧಿಯಾಗಿರುವಂತವ್ರು. ಆದರೆ ಕರ್ತನು ಅವರ ವಿಷಯದಲ್ಲಿ ಹೇಳುವಂಥದ್ದೇನೆಂದ್ರೆ, ನೀನು ದರಿದ್ರನು. ವಾಟ್ ಎ ಗ್ರೇಟ್ ಗಾಡ್. ಪ್ರಿಯರೇ, ದಟ್ ಈಸ್ ಅವರ್ ಗಾಡ್. ನಮ್ಮ ಮೇಲಕ್ಕೆ ನಮಗೆ ಶೋಧನೆಗಳೆಲ್ಲ ಇರ್ಬೋದು, ಶರೀರ ಬಲಹೀನತೆ ಇರ್ಬೋದು, ಶರೀರದ ಅವಶ್ಯಕತೆಗಳಿರ್ಬೋದು, ಆದರೆ ಶರೀರದ ಆಶೆ ಇರಬಾರ್ದು. ಈ ಶರೀರ ನಮ್ಮ ನಡೆಸಬಾರ್ದು, ದೇವರ ಆತ್ಮ ನಮ್ಮ ನಡೆಸಬೇಕು. ಆತ್ಮ ನಡೆಸುವಿಕೆಲ್ಲ ನಾವು ಸಾಗಬೇಕು. ಆಗ ಶರೀರಕ್ಕೆ ಏನು ಬೇಕು, ಕರ್ತನು ಸಮಸ್ತವನ್ನು ಕೊಡೋನಾಗಿದ್ದಾನೆ. ಇಲ್ಲಿ ನಾವು ಗಮನಿಸಿ ನೋಡುವಾಗ ಮುಖ್ಯವಾಗಿ ನಾವಿಲ್ಲಿ ಫೋಕಸ್ ಮಾಡ್ಬೇಕಾಗಿರೋದು, ಈ ಸಭೆ ಕಾಲಘಟ್ಟದಲ್ಲಿ ನಾವಿರುವುದರಿಂದ ಪ್ರತಿಯೊಬ್ಬ ವಿಶ್ವಾಸಿಯನ್ನ ವಾಕ್ಯದ ಬೆಳಕಿನಲ್ಲಿ ಅವರಿಗೆ
ಈ ವಾಕ್ಯವನ್ನ ಅನುಸರಿಸಿಕೊಂಡು ಅದನ್ನ ಅಪ್ಲೈ ಮಾಡಿಕೊಂಡು ಈ ಪ್ರಾಸ್ಪರಿಟಿ ಗಾಸ್ಪೆಲ್ ಹೆಚ್ಚಾಗಿ ಪ್ರಾಸ್ಪರ್ ಆಗುವಂತ ದಿನಗಳಲ್ಲಿ ಕಷ್ಟಗಳಲ್ಲಿಯೂ ಕಷ್ಟವನ್ನ ಸಹಿಸಿಕೊಳ್ಳುವನು ಧನ್ಯನು ಎಂಬುದಾಗಿ ಯಾಕೋಬ ಪತ್ರಿಕೆ 2:8 ವಚನದಲ್ಲಿ ನೋಡ್ತೀವಿ. ಅವರಿಗೆ ಜೀವ ಕಿರೀಟವಿರ್ತದೆ, ಜೀವವೆಂಬ ಜಯಮಾಲವಿರ್ತದೆ. ಆ ಜಯಮಾಲೆಯು ಅದು ಎಷ್ಟು ಅದ್ಭುತವೇ ಯಾರಿಗೂ ಗೊತ್ತಿಲ್ಲ. ಸ್ಮರಣ ಸಭೆಗೆ ದೇವರು ಕೊಟ್ಟಿರೋ ವಾಗ್ದಾನೆ ಅದು. ಜೀವವೆಂಬ ಜಯಮಾಲೆಯನ್ನು ಕೊಡ್ತೇನೆ. ಹಾಗಾಗಿ ಭಕ್ತನಾದ ಮೋಶೆ ಆತನು ಸರ್ವೈಶ್ವರ್ಯಕ್ಕಿಂತಲೂ ಯಹಲೋಕದ ಈ ಭಾಗ್ಯಕ್ಕಿಂತಲೂ ಆತನು ಶ್ರಮೆಯನ್ನು ಕ್ರಿಸ್ತನ ಮಕ್ಕಳೊಂದಿಗೆ ದೇವರ ಮಕ್ಕಳೊಂದಿಗೆ ಶ್ರಮೆಯನ್ನು ಅನುಭವಿಸದೆ ಲೇಸು ಎಂಬುದಾಗಿ ಆತನು ಆ ದೇಶವನ್ನು ಬಿಟ್ಟು ಬಂದನು. ಪ್ರಿಯರೇ, ಇವೆಲ್ಲ ನಾವು ಗಮನಿಸಿ ನೋಡುವಾಗ ವಿ ನೀಡ್ ಟು ಕಾಂಪ್ರಹೆಂಡ್ ದ ಗಾಡ್ಸ್ ವೇಸ್. ದೇವರ ಮಾರ್ಗಗಳು ಏನಿವೆ ಅವುಗಳನ್ನ ನಾವು ಅನುಸರಿಸಿಕೊಂಡು ಹೇಗೆ ಹೋಗ್ಬೇಕು. ಇನ್ನು ಮುಂದಕ್ಕೆ ನಾನು ಹೋಗ್ತಾ ಇದ್ದೇನೆ. ದರಿದ್ರನು ಕುರುಡನು ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದಿ. unknown of the disqualifications, not knowing of the things which the ಲವೋದಿಕೀಯ ಸಭೆಗೆ ಇವು ಉಂಟು ಎಂಬುದು ಅವ್ರಿಗೆ ಗೊತ್ತೇ ಇಲ್ಲ. ರೋಮಾಪುರಿಗೆ ಬರೆಯುತ್ತ ಅಪೊಸ್ತಲನಾದ ಪೌಲನು ಒಂದು ಕಡೆ ಒಂದು ಮಾತನ್ನ ಹೇಳ್ತಾನೆ. ಅವರು ತಾವು ಜ್ಞಾನಿಗಳೆಂದು ತಿಳಿದು ಹುಚ್ಚರಾದರು. ತಿಳಿಯದೆ ಹುಚ್ಚರಾದ್ರೆ ಬೇರೆ, ಗೊತ್ತಿಲ್ಲದೆ ಅವ್ರೇನೋ ಅಂದ್ಕೊಂಡ್ರೆ ಬೇರೆ. ಆದ್ರೆ ಗೊತ್ತಿದ್ದು ತಿಳಿದು ಕೂಡ ಅವರು ಜ್ಞಾನಿಗಳೆಂದು ತಿಳಿದು ಅವರು ಹುಚ್ಚರಾದರು. ಈ ಸ್ಥಿತಿಯೇ ಬಹಳ ಅಪಾಯಕರವಾದಂತ ಆತ್ಮೀಯ ಮನಸ್ಥಿತಿ. ಪ್ರಿಯರೇ, ನಾವಿಲ್ಲಿ ಕುರುಡುತನವನ್ನ 5 ರೀತಿಯ ಆ ಕುರುಡುತನಗಳನ್ನ ಭಕ್ತನಾದಂತ ಯೋಹಾನನು ಕರ್ತನಾದ ಯೇಸು ಕ್ರಿಸ್ತನಿಂದ ಆಜ್ಞಾಪಿಸಲ್ಪಟ್ಟವನಾಗಿ ಹೇಳಿರುವಂತದನ್ನ ಕಾಣ್ತೇವೆ. ಅದರಲ್ಲಿ ಮೊದಲನೆಯದು ನಾವು ಒಂದೊಂದಾಗಿ ಧ್ಯಾನಿಸುತ್ತಾ ಹೋಗೋಣ. ಅದರಲ್ಲಿ ಇರುವಂತ ಕುರುಡುತನ ನಮ್ಮಲ್ಲಿ ಇದ್ದರೆ ಅಥವಾ ನಮ್ಮ ಸುತ್ತಲಿರೋರಲ್ಲಿದ್ದರೆ ಎಚ್ಚರಿಸುತ್ತಾ ನಾವು ಜಾಗೃತಿಗೊಳ್ಳೋಣ. ಕರ್ತನ ಬರೋಣಕ್ಕೆ ನಾವು ಎದುರು ನೋಡೋಣ. ಆ ಕುರುಡುತನವನ್ನ ದೇವರು ಆತ್ಮಿಕ ಕುರುಡುತನವನ್ನು ಇಷ್ಟಪಡೋದಿಲ್ಲ. ಮೊದಲನೇದಾಗಿ ನಾವು ನೋಡುವಾಗ ಕೊರಂತದವರು ಬರೆದ 2ನೇ ಪತ್ರಿಕೆ 2 Corinthians chapter 4 verse 4. 2ನೇ ಕೊರಿಂಥ 4ನೇ ವಚನದಲ್ಲಿ ಒಂದು ಕುರುಡುತನ ಇದೆ. ಅದನ್ನು ಸ್ವಲ್ಪ ನಾವು ಧ್ಯಾನಿಸಿಕೊಂಡು ಮತ್ತೆ ಮುಂದೆ ಇರುವಂತಹ 4 ಕುರುಡುತನಗಳಲ್ಲಿ ಒಂದೊಂದನ್ನು ಕೂಡ ಗಮನಿಸಿಕೊಳ್ಳೋಣ. ದಯಮಾಡಿ ಓದಿ. 2 ಕೊರಿಂಥ 4:2-4. 2 ಕೊರಿಂಥ 4ನೇ ವಚನ ಸಿಸ್ಟರ್. ಇವರಲ್ಲಿ ದೇವ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ಸಾಕು ಸಿಸ್ಟರ್. ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಅವರಿಗೆ ಉದಯವಾಗಬಾರದೆಂದು ಕನ್ನಡ ಭಾಷೆಯಲ್ಲಿ ಬಹಳ ಸ್ಪಷ್ಟವಾಗಿ ವಿವರಿಸಲಾಗಿದೆ. ಈ ಪ್ರಪಂಚದ ದೇವರು, ದ ಗಾಡ್ ಆಫ್ ದಿಸ್ ವರ್ಲ್ಡ್, ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಂಬಿಕೆ ಇಲ್ಲದವರು ಯಾರು, ನಂಬಿಕೆ ಇರೋರು ಮನಸ್ಸು ಮಂಕಾಗಕ್ಕೆ ಟ್ರೈ ಮಾಡ್ತಾನೆ, ಅದಾಗೋದಿಲ್ಲ. ಆದರೆ ನಂಬಿಕೆ ಇಲ್ಲದವರ ಮನಸ್ಸನ್ನು ಬ್ಲೈಂಡ್ ಮಾಡಿದನು. ಇನ್ನೊಂದು ಇಂಗ್ಲಿಷ್ ಭಾಷಾಂತರದಲ್ಲಿ ನೋಡುವುದಾದ್ರೆ ಬ್ಲೈಂಡೆಡ್ ದಿ ಐಸ್ ಆಫ್ ದಿ ಪೀಪಲ್. ಅವ್ರಿಗೆ ಮಂಕಾಗಿ ಹೋಗ್ತದೆ, ಕಣ್ಣು ಕಾಣೋದಿಲ್ಲ. ಯಾಕೆ ಈ ಸುವಾರ್ಥ ಪ್ರಕಾಶವು ಕಣ್ಣಿಗೆ ಕಾಣೋದಿಲ್ಲ? ಯಾಕೆ ಇದು ಅರ್ಥ ಆಗೋದಿಲ್ಲ? ಯಾಕೆ ಕರ್ತನಾದ ಯೇಸು ಕ್ರಿಸ್ತನನ್ನು ಸಮಾಜವು, ಸಾಮ್ರಾಜ್ಯವು, ಸಭೆಯು ಮತ್ತು ಲೋಕವು ಅಪಾರ್ಥ ಮಾಡ್ಕೊಳ್ತದೆ? ಇದರ ಬಗ್ಗೆ ಬಹಳ ದೀರ್ಘವಾಗಿ ಅಧ್ಯಯನ ಮಾಡಿದಾಗ ಪ್ರಿಯರೇ ಅರ್ಥವಾಗುವಂತ ಒಂದು ಸಂಗತಿ ಏನಂತ ಹೇಳಿದ್ರೆ, ಡಾಕ್ಟರ್ BR ಅಂಬೇಡ್ಕರ್ ಅವರ ಕೃತಿಗಳನ್ನ ನಾವು ಬರಿಬೇಕು. ಆತ ನಿಜಕ್ಕೂ ಕೂಡ ಈ ವಾಂಟೆಡ್ ಟು ಬಿ ಎ ಕ್ರಿಶ್ಚಿಯನ್, ಒಬ್ಬ ಬಿಲೀವರ್ ಆಗ್ಬೇಕು, ವಿಶ್ವಾಸ ಆಗ್ಬೇಕು ಅಂದ್ಕೊಂಡಿದ್ದನು. ಆದ್ರೆ ಆ ಕಾಲಘಟ್ಟದಲ್ಲಿ ಆ ಮಹಾನ್ ಮೇಧಾವಿ ಆಗಿರೋ ಆತನನ್ನ ಟ್ಯಾಪ್ ಮಾಡೋದಕ್ಕೆ ನಮ್ಮ ಕ್ರಿಸ್ತಿಯ ಪ್ರಪಂಚ ಪ್ರಯತ್ನಿಸ್ಲಿಲ್ವೋ ಅಥವಾ ಅದೇನೋ ಗೊತ್ತಿಲ್ಲ. ಆತ ಬುದ್ಧಿಸ್ಟ್ ಆಗೋದಕ್ಕೆ ಹೋದ್ರೂ ಕೂಡ ಆತ
ಬಿಬ್ಲಿಕಲ್ ನಾಲೆಡ್ಜ್. ಋತು ಗ್ರಂಥದ ಬಗ್ಗೆ ಒಂದು ಆರ್ಟಿಕಲ್ ಬರೀತಾರೆ. ಆ ಆರ್ಟಿಕಲ್ ಬರಿತಾ ಆ ಆ ಅಂಬೇಡ್ಕರ್ ಅವರು ಹೇಳುವಂತ ಒಂದು ಮಾತು, ಶೋಷಿತ ವರ್ಗದಲ್ಲಿ ಮಹಿಳೆಯರು ಕೂಡ ಶೋಷಣೆಗೆ ಒಳಗಾದವರೇ ಎಂಬುದಾಗಿ ಒಂದು ವುಮೆನ್ ಎಂಪವರ್ಮೆಂಟ್ ಬಿಲ್ ಮೊಟ್ಟ ಮೊದಲು ಪಾಸ್ ಮಾಡಿರ್ತಕ್ಕಂಥ ವ್ಯಕ್ತಿ ಅಂಬೇಡ್ಕರ್ ಅವರು. ಮಹಿಳೆಯರು ಎಷ್ಟು ತುಳಿತಕ್ಕೆ ಒಳಗಾಗ್ತಿದ್ದಾರೆ ಸಮಾಜದಲ್ಲಿ, ಎಷ್ಟು ನಿಕೃಷ್ಟ ಸ್ಥಿತಿಯಲ್ಲಿದ್ದಾರೆ ಅವರು. ಈ ದೇಶದ 50% ಜನತೆ ಯಾವ ರೀತಿ ಇದ್ದಾರೆ ಎಂಬುದನ್ನ ಹೇಳುತ್ತಾ ಬೈಬಲ್ ಗ್ರಂಥದಲ್ಲಿರುವ ಋತು ಗ್ರಂಥವನ್ನ ಅವರು ಅಧ್ಯಯನ ಮಾಡಿ ತಗೊಂಡು ಅಲ್ಲಿ ಒಂದು ಮಾತು ಹೇಳ್ತಾರೆ. ಅದು ಬಹಳ ಅದ್ಭುತವಾದಂತ ಮಾತು. ರಿವೈವಲ್ ಈಸ್ ಬೆಟರ್ ದ್ಯಾನ್ ರೆವಲ್ಯೂಷನ್. ಕ್ರಾಂತಿಗಿಂತ ಭಕ್ತ ಸಂಜೀವಿನಿ ಮುಖ್ಯ. ಈ ಮಾತು ಆ ಕಾಲಘಟ್ಟದ ಸಮಕಾಲೀನ ಚರಿತ್ರಕಾರರು ಯಾರು ಹೇಳಲಿಲ್ಲ. ಪ್ರಿಯರೇ, ಜನರು ರೆವಲ್ಯೂಷನ್ ಆಗ್ಬೋದು, ರೆಬೆಲ್ ಆಗ್ಬೋದು, ಆದ್ರೆ ಅದಕ್ಕಿಂತ ಮುಖ್ಯವಾಗಿ ನಾವು ರಿವೈವ್ ಆಗ್ಬೇಕು. ನಮ್ಮ ಆಂತರಿಕ ಕಣ್ಣು ತೆಗೆಯಲ್ಪಡಬೇಕು. ಅದನ್ನೇ ಭಕ್ತನು ಕೇಳಿದ್ದು. ದಾವಿದನು, ನಮಗೆ ಅಂತರದೃಷ್ಟಿ ಕೊಡು ದೇವ್ರೇ. ನಮ್ಮ ಅಂತರ ಚಕ್ಷುವು, ನಮ್ಮ ಒಳಗಡೆ ಇರುವ ಮನೋನೇತ್ರ ದೇವರ ದರ್ಶನವನ್ನ, ವಾಕ್ಯದಲ್ಲಿ ದೇವರ ಚಿತ್ತವನ್ನ ತಿಳಿದುಕೊಳ್ಳಿಕ್ಕಾಗುವಂತೆ ನನಗೆ ಏಕದೃಷ್ಟಿಯನ್ನು ದಯಪಾಲಿಸು. ನನ್ನ ಹೃದಯಕ್ಕೆ ಏಕದೃಷ್ಟಿಯನ್ನು ದಯಪಾಲಿಸು ಅಂತ ಕೇಳ್ತಾನೆ. ದೃಷ್ಟಿ ಬೇಕಾಗಿರೋದು ಕಣ್ಣಿಗೆ, ಆದ್ರೆ ಮಹಾರ್ಸನು ಕೇಳುತ್ತಿರೋದು ಏನಕ್ಕೆಂಬುದಾಗಿ ಹೇಳುವಾಗ ಹೃದಯಕ್ಕೆ ದೃಷ್ಟಿ. ಹೃದಯ ದೃಷ್ಟಿಯಿಂದ ದೃಷ್ಟಿಸಿದಾಗಲೇ ನಮ್ಮ ದೃಷ್ಟಿಗೆ ಒಳ್ಳೆಯ ಸಂಗತಿಗಳು ಕಾಣಿಸಿಕೊಳ್ಳುವಂಥದ್ದು. ಪ್ರಿಯರೇ, ಕರ್ತನಾದ ಯೇಸು ಕ್ರಿಸ್ತನು ಸಮಾರ್ಯ ಸ್ತ್ರೀಯ ಜೊತೆಯಲ್ಲಿ ಮಾತನಾಡುತ್ತಾ ಒಂದು ಮಾತನ್ನ ಹೇಳ್ತಾರೆ. ಶಿಷ್ಯರ ಹತ್ತಿರ ಬಂದಾಗ, ಕೊಯ್ಲು ಬಂದಿದೆ, ನೀವಿನ್ನೂ 4 ತಿಂಗಳಿದೆ ವಸಂತ ಕಾಲ ಬರ್ಲಿಕ್ಕೆ ಅಂತ ಯಾಕೆ ಹೇಳ್ತೀರಿ? ಈಗಾಗ್ಲೇ ಬೆಳ್ಳಗಾಗಿದೆ, ಫಸಲು ಬೆಳ್ಳಗಾಗಿದೆ. ಅಲ್ಲಿ ಕೊಯ್ಲು ಬೆಳ್ಳಗಾಗಿದೆ ಎಂಬುದಾಗಿ ಅರ್ಥ. ಕೊಯ್ಲಂದ್ರೆ ಕೊಯ್ಲಲ್ಲ, ಆತ್ಮಗಳು ಬೆಳ್ಳಗಾಗಿವೆ ಅಂದ್ರೆ ಬೆಳ್ಳಗಾಗಿವೆ ಅಲ್ಲ. ಅವರು ಅವಸಾನ ದಶೆಯನ್ನು ತಲುಪುತ್ತಿದ್ದಾರೆ. ಅವ್ರಿಗಾಗಿ ಪ್ರಾರ್ಥನೆ ಮಾಡ್ರಿ. ಸುವಾರ್ತೆಯು ಆದಿ ಸಂದರ್ಭದಿಂದಲೂ ಕೂಡ ಯಾವ ರೀತಿ ಅಪಾರ್ಥಕ್ಕೊಳಗಾಯ್ತಂದ್ರೆ, ಈ ಪ್ರಪಂಚದ ದೇವರು ಅದನ್ನ ಧರ್ಮವೆಂದು ಬಿಂಬಿಸಿದರು. ಪಾಂಪೆ ಯೆರೂಸಲೇಮ್ ಮೇಲೆ ದಾಳಿ ಮಾಡಿದಾಗ ಆ ಯೆರೂಸಲೇಮ್ನಿಂದ ರೋಮ ಪಟ್ಟಣಕ್ಕೆ ರಸ್ತೆ ಉಂಟಾಯಿತು. ಆ ರಸ್ತೆ ಮೂಲಕ 3-4 ಸಾವಿರ ಜನ ಯಹೂದ್ಯರು ಬರ್ತಾರೆ. ಆ ರೋಮ ಸರ್ಕಾರದ ಜೊತೆಗೆ ಇವರು ಒಂದು ಒಪ್ಪಂದವನ್ನು ಮಾಡಿಕೊಳ್ತಾರೆ. ಈ ಯಹೂದ್ಯರು ಹೆಲೆನಿಸ್ಟಿಕ್ ವ್ಯೂನ ತಿರಸ್ಕಾರ ಮಾಡುವಂತವ್ರು. ಹೆಲೆನಿಸ್ಟಿಕ್ ಅಂದ್ರೆ ಬಹು ದೇವರುಗಳನ್ನ ಇವರು ವಿರೋಧಿಸಿ ಮೊನೋಥಿಯಿಸಂ, ಯೆಹೋವನು ಮಾತ್ರ ದೇವರು, ಕರ್ತನಾದ ಯೇಸು ಕ್ರಿಸ್ತನನ್ನ ನಂಬುತ್ತಿರ್ಲಿಲ್ಲ ಈ ಯಹೂದ್ಯರು. ಚೆನ್ನಾಗಿ ಗಮನಿಸ್ಕೊಳ್ಳಿ. ನಾನು ಯಾವ ವಿಷಯವನ್ನ ತಮಗೆ ಚಾರಿತ್ರಾತ್ಮಕವಾಗಿ ಸತ್ಯವೇದದ ಬೆಳಕಿನಲ್ಲಿ ಮತ್ತು ಆಯಾ ಕಾಲಘಟ್ಟದಲ್ಲಿ ಕೆಲವರ ಒಂದು ಪ್ರಯತ್ನಗಳ ನಡುವೆಯೂ ಕೂಡ ಸುವಾರ್ತೆಯ ಪ್ರಕಾಶಮಾನವಾದ ಬೆಳಕು ವಕ್ರೀಕರಿಸಲ್ಪಡೋದಕ್ಕೆ ಕಾರಣ ಏನಂದ್ರೆ, ಈ ಪ್ರಪಂಚದ ದೇವರು ಯಾವ ರೀತಿ ಮನುಷ್ಯರ ಜನರನ್ನ ಮಂಕು ಮಾಡಿದಾರಂದ್ರೆ, ಸುವಾರ್ತೆಯನ್ನ ಅದನ್ನ ಮತವನ್ನಾಗಿ ಪ್ರಚಾರ ಮಾಡಿದರು. ಮತ ಪ್ರವಿಷ್ಟತೆಯು ಬಂತು. ಇದರಲ್ಲಿ ಯೂದ ಮತ ಪ್ರವಿಷ್ಟನೂ ಆಗಿರುವ ನಿಕೋಲಾಯನ ಬೋಧೆಯೂ ಕೂಡ ಬಂತು. ಪ್ರಿಯರೇ, ಈ ನಿಕೋಲಾಸ್ ಯಾರು ಎಂಬುದನ್ನು ಅಪೊಸ್ತಲರ 6ನೇ ಅಧ್ಯಾಯದಲ್ಲಿ ಉಂಟು, ನಾವು ಗಮನಿಸ್ತೇವೆ. ನಾವಿಲ್ಲಿ ಗಮನಿಸುವಂತ ಸಂಗತಿ ಏನಂತ ಹೇಳಿದ್ರೆ, ನಾವು ಹಿತಬೋಧ ಎಂಬುದಾಗಿ ಹೇಳಿದ್ರೆ ಜನರು ಮತಬೋಧ ಎಂಬುದಾಗಿ ತಿಳಿದುಕೊಳ್ತಾರೆ. ರಿಲಿಜಿಯನ್ ಎಂಟರ್ಡ್, ಆ ಮಂಕು ಅಲ್ಲಿಗೆ ಅವರಿಗೆ ಕಳಿಸ್ಬಿಡ್ತಾನೆ. ಕರ್ತನಾದ ಯೇಸು ಕ್ರಿಸ್ತನು ಇದನ್ನು ಅರಿತು ಇದನ್ನ ಧರ್ಮವನ್ನಾಗಿ ಮಾಡಲಿಲ್ಲ ಅಥವಾ ರಿಲಿಜಿಯನ್ ಆಗಿ ಮಾಡಲಿಲ್ಲ. ಆದ್ರ ಒಂದು ಮಠಮಾನ್ಯವನ್ನ ಸ್ಥಾಪನೆ ಮಾಡಲಿಲ್ಲ. ಯಾವುದೇ ಒಂದು ಏನು ಪುಣ್ಯಸ್ಥಳ ಇದು ನಿಮ್ಮ ಜೀವಿತ ಕಾಲದಲ್ಲಿ ಒಂದ್ಸಾರ ಆದ್ರೆ ಇಲ್ಲಿಗೆ ಬರಬೇಕು, ಆ ಕಟ್ಟಳೆಗಳು ಏನೇ ಹೇಳಲಿಲ್ಲ. ದೇವರ ವಾಕ್ಯ ಹೇಳುವಂಥದ್ದು ಏನಂತ ಹೇಳಿದ್ರೆ, ದೃಶ್ಯಗಳು ಕಣ್ಣಿಗೆ ಕಾಣುವಂಥವು ಅವು ಅನಿತ್ಯಗಳು, ಅವು ನಿತ್ಯವು, ಅವು ಅದೃಶ್ಯವಾಗಿರುವಂಥವು
ನಿತ್ಯವಾಗಿರುವಂಥವು. ಕಾಣದಿರುವಂಥದಕ್ಕಾಗಿ ನಾವು ಎದುರು ನೋಡಬೇಕು. ಕಾಣುವಂಥವು ಅವು ಶಾಶ್ವತವಾಗಿರುವುದಲ್ಲ. ಆದುದರಿಂದ ಕಾಣದ ಒಂದು ಲೋಕ ನಮಗಿದೆ. ಆ ಪರಲೋಕದ ಪರಲೋಕದ ದರ್ಶನವನ್ನು ಹೊಂದಿ ಯಾವ ಕುಟುಂಬವು ತನ್ನ ಕುಟುಂಬವನ್ನು ಕಟ್ಟಿಕೊಳ್ಳುತ್ತೋ ಆ ಕುಟುಂಬಕ್ಕೆ ಆತ್ಮೀಕ ಕುರುಡುತನ ಹೋಗಿ ದೇವರು ಆತನ ಆಧ್ಯಾತ್ಮಿಕ ಬೋಧನೆಗಳು, ಬೆಟ್ಟದ ಮೇಲೆ ಪ್ರಸಂಗ. ಕರ್ತನಲ್ಲಿ ಪ್ರಿಯರೇ, ಈ ಲೋಕ ಎಷ್ಟು ಅಧಃಪತನಕ್ಕೆ ಹೋಗ್ತಾ ಇದೆ. ಹೇಗೆ ಈ ಈ ಈ ರೀತಿಯ ಆ ಸಂಗತಿಗಳು, ಆತನ ಪ್ರಕಾಶ, ಆತನ ಒಂದು ಪುನರುತ್ಥಾನ, ಶಿಲುಬೆಯಲ್ಲಿ ಆತನ ವೇದನೆ ಮತ್ತು ಆತನ ರಕ್ತ ತರ್ಪಣೆ ಇಲ್ಲದೆ ಪಾಪ ಪರಿಹಾರ ಇಲ್ಲ ಎಂಬುದಾಗಿರುವಂತ ಮಾತಿಗೆ ಬದ್ಧನಾಗಿ ಕರ್ತನಾದ ಯೇಸು ಕ್ರಿಸ್ತನು ಯಜ್ಞವಾದದ್ದನ್ನೇ ತಿರಸ್ಕಾರ ಮಾಡುವಂತ ಈ ಲೋಕ ಕಲ್ಪಿಸಿಕೊಟ್ಟಿರುವಂತ ಈ ಒಂದು ಮಂಕುತನ ಅದೇನೆಂಬುದಾಗಿ ಹೇಳುವಾಗ ರಿಲಿಜಿಯನ್, ಮ್ಯಾನ್ ಮೇಡ್ ರಿಲಿಜಿಯನ್, ಮನುಷ್ಯ ನಿರ್ಮಿತ ಈ ಧಾರ್ಮಿಕ ಆ ಒಂದು ಲೇಪನವನ್ನು ಕೊಟ್ಟನು ಪ್ರಿಯರೇ. ದಟ್ ಈಸ್ ದ ಫಸ್ಟ್ ಬ್ಲೈಂಡ್ನೆಸ್, ಮೊಟ್ಟ ಮೊದಲನೇ ಬ್ಲೈಂಡ್ನೆಸ್ ಅದು. ಹಾಗಾಗಿ ಜನರಿಗೆ ನಾವು ಎಷ್ಟು ಹೇಳಿದ್ರು ಕೇಳಿಸ್ಕೊಳ್ಳೋದಿಲ್ಲ. ಇಲ್ಲ, ಇದು ನೀವು ಹೀಗೇ ಮಾಡ್ತೀರಿ ನಮ್ಮ ಜನರು. ನಾನು ಅವ್ರಿಗೆ ಎಷ್ಟೋ ಜನಕ್ಕೆ ಹೇಳ್ತೀನಿ, ಐ ಆಮ್ ಸ್ಟಿಲ್ ಶಿವಪ್ರಸಾದ್, ನಾನು ಶಿವಪ್ರಸಾದ್ ಆಗೇ ಇದ್ದೀನಿ. ಈ ವಾಕ್ಯ ಇದನ್ನ ನಾನು ಆಶ್ರಯಿಸ್ಕೊಳ್ತಾ ಇದ್ದೀನಿ, ಇದನ್ನ ಧ್ಯಾನ ಮಾಡ್ತೀನಿ. ಇದು ನನ್ನ ನಡೆಸ್ತಾ ಇದೆ ಕಳೆದ 35 ವರ್ಷಗಳಿಂದ. ಇದಕ್ಕೆ ನಾನು ಶರಣಾಗಿದ್ದೇನೆ. ಇದು ನನ್ನ ಜೀವನದಲ್ಲಿ ಆತ್ಮೀಕ ಆನಂದವನ್ನು ನೀಡೋದಕ್ಕೆ ಕಾರಣ ಆಗ್ತಾ ಇದೆ. ನನ್ನ ತಪ್ಪುಗಳನ್ನ ತೋರಿಸುವ ಗ್ರಂಥ ನನ್ನ ಬೈಬಲ್ ಗ್ರಂಥ, ನನ್ನ ಮಾರ್ಗವನ್ನ ಸರಿಪಡಿಸುವ ಗ್ರಂಥ ಬೈಬಲ್ ಗ್ರಂಥ, ನನಗೆ ಜ್ಞಾನೋದಯವನ್ನು ಉಂಟು ಮಾಡುವ ಗ್ರಂಥ ನನಗೆ ಬೈಬಲ್ ಗ್ರಂಥ. ಕರ್ತನಲ್ಲಿ ಪ್ರಿಯರೇ, ಆ ದೃಷ್ಟಿ ಹೊಂದಿರುವಂತವರಾಗಿ ನಾವು ಇರಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಈ ಲವೋದಿಕೀಯ ಸಭೆಯ ದೃಷ್ಟಿಹೀನತೆಯನ್ನ ಒಂದು ದೃಷ್ಟಾಂತವನ್ನಾಗಿಟ್ಟು ಪವಿತ್ರ ಆತ್ಮ ದೇವರು ನಮಗೆ ಬೋಧಿಸುವರಾಗಿದ್ದಾರೆ. ಇನ್ನು ಉಳಿದ 4 ಸಂಗತಿಗಳನ್ನ, 4 ಆ ಕುರುಡುತನಗಳನ್ನ ನಮ್ಮ ಜೀವನದಲ್ಲಿ ಇರುವುದಾದ್ರೆ ಅವುಗಳನ್ನ ತೆಗೆದು ನಿರ್ಮೂಲನೆ ಮಾಡ್ಕೋಬೇಕು. ಕರ್ತನಲ್ಲಿ ಪ್ರಿಯರೇ, ಎಷ್ಟೋ ಜನರು ರಹಸ್ಯ ವಿಶ್ವಾಸಿಗಳಿದ್ದಾರೆ. ಅವರ ಆಂತರಿಕ ಕಣ್ಣು ತೆಗೆಯಲ್ಪಟ್ಟಿದೆ. ಅವರು ಕ್ರಿಶ್ಚಿಯನ್ಸ್ ಆಗಿಲ್ಲ, ಬಟ್ ಸ್ಟಿಲ್ ನಮಗೆ ಈ ಡೆಮೋಗ್ರಾಫಿಕ್ ಏನು ಈ ಪಾಪ್ಯುಲೇಷನ್ ಸಂಖ್ಯೆಯಲ್ಲಿ ನಾವು ಸ್ವಲ್ಪವಿದ್ದೀವಿ, ಆದರೆ ಆಂತರಿಕವಾಗಿ ಎಷ್ಟೋ ಜನ ಇದ್ದಾರೆ. ಮಹಾನ್ ಜ್ಞಾನಿಗಳಾಗಿರುವವರೆಲ್ಲರೂ ಕೂಡ ಅನೇಕರು ಅವರಲ್ಲಿ ಕರ್ತನಾದ ಯೇಸು ಕ್ರಿಸ್ತನನ್ನು ಅರಿತಂತವರಾಗಿದ್ದಾರೆ. ಈ ದೇಶದ ಕಾನ್ಸ್ಟಿಟ್ಯೂಷನ್ ನಿರ್ಮಾಣ ಮಾಡ್ತಕ್ಕಂಥ ನಿರ್ಮಾಣಕನಾಗಿರುವ ಅಂಬೇಡ್ಕರ್ ಅವರು ಬಹಳ ಅದ್ಭುತವಾಗಿ ದೇಶದ ಈ ಒಂದು ಸೋಷಿಯಲ್ ಸ್ಟ್ರಕ್ಚರ್ನ ಅರ್ಥ ಮಾಡಿಕೊಂಡು ಕಾನ್ಸ್ಟಿಟ್ಯೂಷನ್ ಫ್ರೇಮ್ ವರ್ಕ್ ಅನ್ನ ಬೈಬಲ್ ಬೇಸ್ ಮಾಡಿಕೊಂಡು ಧರ್ಮೋಪದೇಶ ಕಾಂಡದಲ್ಲಿ ಮೋಶೆಗೆ ದೇವರು ಹೇಳಿರುವ ಕೆಲವೆಲ್ಲ ಮಾತುಗಳನ್ನ ಆಧಾರ ಮಾಡಿಕೊಂಡೇ ಇದರಲ್ಲಿರುವಂತಹ ಜುಡಿಷಿಯರಿ ಸಿಸ್ಟಮ್, ಎಕ್ಸಿಕ್ಯೂಟಿವ್ ಸಿಸ್ಟಮ್, ಲೆಜಿಸ್ಲೇಟಿವ್ ಸಿಸ್ಟಮ್ ಈ ಎಲ್ಲದಕ್ಕೂ ಕೂಡ ಒಂದು ಕಾರಣ ಆಗಿದ್ದು ಎಂಬುದಾಗಿ ನಾವು ಗಮನಿಸಿ ನೋಡ್ತೇವೆ. ವಾಟ್ ಎ ಗ್ರೇಟ್ ಗಾಡ್ ವಿ ಹ್ಯಾವ್. ಕರ್ತನಲ್ಲಿ ಪ್ರಿಯ ದೈವ ಜನರೇ, ಈ ದಿನ ನನ್ನ ಸಂದೇಶವನ್ನು ಮುಗಿಸ್ಲಿಕ್ಕೆ ಹೋಗ್ತಾ ಇದ್ದೀನಿ. ಆದರೆ ನೆನಪಿನಲ್ಲಿ ಇಟ್ಕೊಳ್ಳೋಣ, ನಮ್ಮ ಜೀವನದಲ್ಲಿ ವಾಕ್ಯವೆಂಬಾತನೆ ನಮ್ಮನ್ನು ನಡೆಸುವನಾಗಬೇಕು. ಬೇರೆ ಯಾವುದೇ ವ್ಯಕ್ತಿಯ ಆತ್ಮೀಕ ಅನುಭವಗಳನ್ನ ಆಧಾರ ಮಾಡಿಕೊಂಡು ಅಲ್ಲ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನನ್ನು, ಆತನನ್ನು ನಾವು ಮೆಚ್ಚಿಸುವಂತವರಾಗಿರ್ಬೇಕು ಮತ್ತು ಸುವಾರ್ತೆಯನ್ನು ಸರಿಯಾಗಿ ಅರ್ಥೈಸಿಕೊಳ್ಳಬೇಕು. ಅಷ್ಟು ಮಾತ್ರವಲ್ಲ, ನಮ್ಮ ದುರವಸ್ಥೆ ಏನಾದರೂ ಇದ್ರೆ ಅದನ್ನು ಸರಿಪಡಿಸಿಕೊಂಡು ಆತನ ಸನ್ನಿಧಾನದಲ್ಲಿ ನಾವು ಬೇಡಿಕೊಳ್ಳೋಣ. ಆತನು ಸಮಸ್ತವನ್ನು ಅನುಗ್ರಹಿಸುವ ದೇವರು, ಪರಂತು ಆತನ ಚಿತ್ತವನ್ನ ನಾವು ಅನುಸರಿಸಿ ನಡೆಯುವಂತವರಾಗಿರ್ಬೇಕು. ಆದ್ದರಿಂದ ಪ್ರಿಯರೇ, ಕೊನೆಯದಾಗಿ ನಾವು ಗಮನಿಸಿಕೊಳ್ಳೋಣ, ಆತನ ಲವೋದಿಕೀಯ ಸಭೆಯನ್ನು ಪ್ರೀತಿ ಮಾಡಿರುವ ದೇವರು, ಹಾಗಾಗಿಯೇ ಪ್ರೀತಿಯಿಂದ ಎಚ್ಚರಿಸ್ತಿದ್ದಾನೆ. ದೇವ್ರ ನಾಮಕ್ಕೆ ಮಹಿಮೆ ಸಲ್ಲಿಸ್ತೇನೆ.